ದ ಡೆವಿಲ್. ಎಸ್ ಫ್ರೆಂಡ್ಸ್, ರೀಸೆಂಟಾಗಿ ರಿಲೀಸ್ ಆಗಬೇಕಿರುವಂಥ ಈ ಸಿನಿಮಾವನ್ನು ತುಂಬಾ ಒಂದು ಹೈಪನ್ನು ಇಟ್ಕೊಂಡಿರುವಂಥ ಮೂವಿ. ಮತ್ತು ದರ್ಶನ್ ಅವರಿಗೆ ಅಷ್ಟೇ ಒಂದು ಮಾಸ್ ಲುಕ್ಸ್ಗಳಾಗಿರಲಿ ಮತ್ತು ಅವರ ಕಾಸ್ಟ್ಯೂಮ್ ಡಿಸೈನ್ಸ್ ಆಗಿರಲಿ ಮತ್ತು ಅವರು ಒಂದು ಬಳಸಿರುವಂಥ ಕಾಸ್ಟ್ಯೂಮ್ಸ್ ಆಗಿರಲಿ ತುಂಬಾ ಒಂದು ಎಲ್ಲ ಕಡೆ ವೈರಲನ್ನು ಕಾಣ್ತಾ ಇದೆ. ಅದರಲ್ಲೂ ಸಹ ದರ್ಶನ್ ಅವರು ಯಾವುದೇ ಒಂದು ಮೂವಿಯಲ್ಲೂ ನಟಿಸಿಲ್ಲ. ಆ ಥರ ಒಂದು ಮಾಸ್ ಲುಕ್ಕಲ್ಲಿ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೋತಾರೆ. ಇದು ಸಹ ಒಂದು ಇಂಪ್ರೆಸಿವ್ ಮೂಡಿಸುವಂಥ ಸೀನ್ ಅಂತಲೂ ಸಹ ಹೇಳ್ಬೋದು. ಈಗ ನಾನಿವತ್ತು ಮಾತಾಡ್ತಾ ಇರುವಂಥ ಒಂದು ಟಾಪಿಕ್ ಏನಂತ ಹೇಳಿದ್ರೆ ಅದು ಟ್ರೈಲರ್. ದ ಡೆವಿಲ್ ಟ್ರೈಲರನ್ನು ನೋಡ್ಕೊಂಡು ಬಂದಾದಮೇಲೆ ನಮ್ಮ ಅಭಿಪ್ರಾಯ ಮತ್ತು ಯಾವ ಥರ ಇದೆ ಈ ಒಂದು ಮೂವಿ, ಎಷ್ಟೆಲ್ಲ ಬಾಕ್ಸ್ ಆಫೀಸನ್ನು ಕಲೆಕ್ಟನ್ನು ಮಾಡಬಹುದು ಮತ್ತು ಈ ಒಂದು ಮೂವಿಯ ಸ್ಟೋರಿ ಏನು ಮತ್ತು ಈ ಒಂದು ಮೂವಿಯಲ್ಲಿ ಕಂಡುಬರುವಂಥ ಸೀನ್ಗಳ ಬಗ್ಗೆ ತುಂಬಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ದ ಡೆವಿಲ್ ದರ್ಶನ್ ರವರು ನಾಯಕನಾಗಿ ಮತ್ತು ರಚನಾ ರಾಯರವರು ನಾಯಕಿಯಾಗಿ ನಟಿಸಿರುವಂಥ ಸಿನಿಮಾ. ಮತ್ತು ಈ ಒಂದು ಮೂವಿ ಬರೋಬ್ಬರಿ 15 ಕೋಟಿಯಿಂದ 20 ಕೋಟಿ ತನಕ ಸಹ ಮೊದಲನೇ ದಿನವೇ ಕಲೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಅಷ್ಟು ಒಂದು ಸಕ್ಸಸ್ಸನ್ನು ಪಡ್ಕೊಂಡಿದೆ ಸ್ಟಾರ್ಟಿಂಗ್ ಡೇಸಲ್ಲಿ ಅಂತಲೇ ಹೇಳ್ಬೋದು. ಇವರ ಒಂದು ನೇಮಿಗೆ ಸಹ ತುಂಬಾ ಫ್ಯಾನ್ಸ್ಗಳು ಬರ್ತಾ ಇದ್ದಾರೆ. ಮತ್ತು ಏನೇ ಹಿಂದೆ ಆಗಿದ್ದರೂ ಸಹ ಇವರ ಒಂದು ಲೈಫಲ್ಲಿಗೆ ಟರ್ನಿಂಗ್ ಪಾಯಿಂಟನ್ನು ತಂದು ಕೊಡುವಂಥ ಮೂವಿ. ಆ ಥರ ಒಂದು ಮೂಡಿ ಬಂದಿರುವಂಥ ಸಿನಿಮಾ. ಹಲವಾರು ಸಣ್ಣ ಸಣ್ಣ ಕಲಾವಿದರುಗಳಾಗಿರ್ಬೋದು ಮತ್ತು ದೊಡ್ಡ ದೊಡ್ಡ ಆ್ಯಕ್ಟರ್ಗಳಾಗಿರ್ಬೋದು ಮತ್ತು ದರ್ಶನ್ ಅವರು ಮಾಡ್ತಿರುವಂಥ ಮಾಸ್ ಲುಕ್ಗಳಾಗಿರಲಿ, ಡೈಲಾಗ್ಗಳಾಗಿರಲಿ, ಫೈಟಿಂಗ್ ಸೀನ್ಗಳಾಗಿರಲಿ ತುಂಬಾ ಕಂಡುಬರುತ್ತವೆ ಈ ಒಂದು ಮೂವಿಯಲ್ಲಿ. ಟ್ರೈಲರಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಮೂವಿ ಪಕ್ಕ ಇದೊಂದು ಮಾಸ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ದರ್ಶನ್ ಅವರ ಯಾವುದೇ ಒಂದು ಮೂವಿಯಲ್ಲೂ ಸಹ ಗಮನಿಸಿದರೆ ತುಂಬಾ ಕ್ಯಾರೆಕ್ಟರ್ಗಳಲ್ಲಿ ಚೇಂಜಸನ್ನು ಮಾಡೋದಿಲ್ಲ. ಆದರೆ ಈ ಒಂದು ಮೂವಿ ಕಂಪ್ಲೀಟ್ ಡಿಫ್ರೆಂಟ್ ಆದ ಮೂವಿ ಅಂತಲೇ ಹೇಳ್ತೀನಿ. ಆ ಥರ ಒಂದು ಡಿಫ್ರೆಂಟ್ ಆದ ಕ್ಯಾರೆಕ್ಟರ್ಗಳಾಗಿರಲಿ ಮತ್ತು ಇವೆಲ್ಲ ಒಂದು ಲೈಫ್ ಸ್ಟೋರಿನ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿರುವಂಥ ಸಿನಿಮಾ ಆಗಿರಲಿ. ಈ ಒಂದು ಸಿನಿಮಾ ಯಾವ ಥರ ಒಂದು ಹೈಪನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಮೊದಲನೇ ದಿನವೇ 30 ಕೋಟಿ ಪ್ಲೇಸ್ ಕಲೆಕ್ಟ್ ಮಾಡಿದರೂ ಸಹ ಸಂಶಯ ಇಲ್ಲ. ಆ ಥರ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ತೀನಿ. ಟ್ರೈಲರ್ಗಳೇ ಒಂದು ಮ್ಯೂಸಿಕ್ ಕೊಟ್ಟಿರೋದಾಗಿರಲಿ ಮತ್ತು ಡ್ಯಾನ್ಸ್ಗಳಾಗಿರಲಿ ಇವೆಲ್ಲವೂ ಸಹ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ನಿಮಗೆ ಮಾಸ್ ಸಿನಿಮಾ ಆಗಿರೋದ್ರಿಂದ ನಿಮಗೆ ಎಲ್ಲೂ ಸಹ ಒಂದು ಎಮೋಷ್ನಲ್ ಸ್ಟೋರಿ ತುಂಬಾ ಕಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ದರ್ಶನ್ ಅವರ ಕ್ಯಾರೆಕ್ಟರ್ಗಳನ್ನ ನೋಡಿದರೆ ಈ ಒಂದು ಮೂವಿಯಲ್ಲಿ ಒಂದು ಒಳ್ಳೆಯ ಕಂಟೆಂಟ್ ಅಂತೂ ಖಂಡಿತ ಕೊಟ್ಟಿರ್ತಾರೆ. ಆ ಥರ ಒಂದು ಸಿನಿಮಾ ಮತ್ತು ಟ್ರೈಲರ್ ಸಹ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಮತ್ತು ದರ್ಶನ್ ಅವರಿಗೆ ಆ ಮೂವಿ ಅಂತ ಹೇಳಿದ್ರೆ ನಿಮ್ಮ ಬಾಕ್ಸ್ ಆಫೀಸ್ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಆದ್ದರಿಂದ ಈ ಒಂದು ಮೂವಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ಳುತ್ತೆ ಅಂತ ಎಲ್ಲರ ಅಭಿಪ್ರಾಯ ಕಂಡುಬರುತ್ತಾ ಇದೆ. ಆದರೆ ನಿಮಗೆ ರೀಸೆಂಟಾಗಿ ಇನ್ನೊಬ್ಬರ ಹೀರೋ ಒಂದು ಮೂವಿಗೆ ಕ್ಲ್ಯಾಶ್ ಆಗುವಂಥ ಸಾಧ್ಯತೆ ಇದೆ ಅಂತ ತಿಳಿಸ್ತಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇವರ ಒಂದು ಮೂವಿ ರಿಲೀಸ್ ಆಗೋ ಟೈಮಲ್ಲಿ ಆ ಒಂದು ಮೂವಿಗಳಾಗಿರಲಿ ಮತ್ತು ಕನ್ನಡದ ಸುಮಾರು 3ರಿಂದ 4 ಸಿನಿಮಾಗಳಂತೂ ಒಟ್ಟೊಟ್ಟಿಗೆ ಒಂದೇ ಮಂತಲ್ಲಿ ರಿಲೀಸ್ ಆಗ್ತಾ ಇರೋದರಿಂದ ಎಲ್ಲರಿಗೂ ಸಹ ಒಂದು ಕ್ಲ್ಯಾಶ್ ಆಗುವಂಥ ಸಾಧ್ಯತೆ ಇದೆ ಅಂತ ತಿಳಿಸ್ತಿದ್ದಾರೆ. ನೀವು ಮಾಡಿದರೆ ಈ ಒಂದು ಮೂವಿಯನ್ನು ಕಾಯ್ತಾ ಇದ್ದರೆ ಹೇಗಿದೆ ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವೇನಾದರೂ ಈ ಒಂದು ಮೂವಿಗೆ ಖಂಡಿತ ಕಾಯ್ತಾ ಇದ್ದರೆ ಅಥವಾ ಡಿ ಬಾಸ್ ಅವರ ಅಭಿಮಾನಿಯಾಗಿದ್ದರೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಇದೇ ರೀತಿ ಮುಂದಿನ ಯಾವ್ದಾದ್ರು ಹೊಸ ಮೂವಿಯೊಂದಿಗೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್.